ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಗುರು ರಾಘವೇಂದ್ರ ಮಹಿಮೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಈ ಮಠದಲ್ಲಿ ಸ್ವಾಮಿಗಳು ಇಬ್ಬರೂ ಇರ್ತಾರೆ, ಹಿರಿಸ್ವಾಮಿ ಮತ್ತು ಕಿರಿಸ್ವಾಮಿಗಳು ಇಬ್ಬರು ಇರ್ತಾರೆ. ಇಲ್ಲಿ ಒಂದು ಹೆಂಗಸಿಗೆ ತುಂಬಾ ಸುಸ್ತು ಕಾಯಿಲೆ ಬಂದ್ಬಿಟ್ಟಿದೆ. ಅಂದರೆ ಮೇಲೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಾಯಿಲೆ ಬಂದಿದೆ, ಮಲಗಿಬಿಟ್ಟಿದೆ ಅಮ್ಮ. ಮಗಳು ಪಾಪ ಸ್ಕೂಲಿಗೆ ಹೋಗುತ್ತೆ, ಅದು ದಿನ ಪೂಜೆ ಮಾಡಬೇಕು ಅನ್ನೋ ಆಸೆ ಆ ಹುಡುಗಿಗೆ. ಆದರೆ ಅವರಪ್ಪ ಅಮ್ಮ ಬಿಡಲ್ಲ, ಅಂದರೆ ತಿನ್ನೋಕ್ಕೆ ಅನ್ನ ಗತಿ ಇಲ್ಲ, ನೀನು ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಹೋಗ್ತೀಯಲ್ಲ ಅಂತ ಅವರಮ್ಮ ಆಗ್ತಾನೇ ಹೇಳಿರ್ತಾಳೆ. ಅದೇನು ಹೊಟ್ಟೆಗಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೀಯಲ್ಲ, ನಮಗೆ ತಿನ್ನೋಕೆ ಅನ್ನ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ, ಮೈಗೆ ಬಟ್ಟೆ ಇಲ್ಲ, ಅದರಲ್ಲಿ ನೀನು ಪೂಜೆ ಮಾಡ್ತೀನಿ ಅಂತೀಯಲ್ಲ ಅಂತ ಹೇಳಿರ್ತಾಳೆ ಅವರಮ್ಮ. ಹಂಗಂತ ಹೇಳಿ ಅವಳು ಮನಗಿರ್ತಾಳೆ. ಈ ಹುಡುಗಿ ಪಾಪ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇರುತ್ತೆ. ಏನೋ ದೇವರು ಗುರು ರಾಘವೇಂದ್ರ ಅವರು ಒಳ್ಳೇದು ಕೊಡಲಿ ಅನ್ನೋದು ಈ ಹುಡುಗಿದು ಒಂದು ಹಂಬಲ ಅಷ್ಟೇ. ಆದರೆ ಅಲ್ಲಿಗೆ ಅವರ ಅಪ್ಪ ಬರ್ತಾನೆ. ಅವರಪ್ಪ ಈ ಹುಡುಗಿ ಇನ್ನೂ ಪೂಜೆ ಆಗ್ತಾನೆ ದೀಪ ಹಚ್ಚಿರುತ್ತೆ, ಅಷ್ಟೊತ್ತಿಗೆ ಅವರಪ್ಪ ಬರ್ತಾನೆ. ನಮ್ಮ ಮನೇಲಿ ₹1 ದುಡ್ಡಿಲ್ಲ, ಒಂಚೂರು ಎಣ್ಣೆ ಇಲ್ಲ, ಏನಿಲ್ಲ, ನಮಗೆ ತಿನ್ನೋಕೆ ಅನ್ನಕ್ಕೆ ಗತಿ ಇಲ್ಲ, ನೀನು ದೀಪ ಹಚ್ಕೊಂಡು ಕೂತಿದ್ದೀಯಾ ಅಂತೇಳ್ಬಿಟ್ಟು, ಅದು ಒಂದಲ್ಲ ಎರಡಲ್ಲ 3 ದೀಪ ಹಚ್ಕೊಂಡು ಕೂತಿದ್ದೀಯಾ ಅಂತೇಳಿ ಎಲ್ಲನೂ ಕೈಯಲ್ಲಿ ತುಂಬಿಸ್ಬಿಡ್ತಾನೆ, ಆರಿಸ್ಬಿಡ್ತಾನೆ ದೀಪನೆಲ್ಲ. ಆರಿಸಿದಾಗ ಹುಡುಗಿಗೆ ಭಾಳ ಬೇಜಾರಾಗುತ್ತೆ. ಅಷ್ಟಿಷ್ಟ ಆಗಲ್ಲ ಬೇಜಾರು ಅಂದರೆ, ಅಪ್ಪ ಎಂಥ ಕೆಲಸ ಮಾಡಿಬಿಟ್ರು, ದೀಪ ಹಚ್ಚಿದ ದೀಪನ ಆರಿಸ್ಬಿಟ್ರಲ್ಲ ದೇವ್ರ ಹತ್ರ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಳ್ಳುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ದುಡಿಯೋರು ಯಾರೂ ಇಲ್ಲ, ವಿಧಿ ಇಲ್ಲ. ಅಪ್ಪ ದುಡ್ಕೊಬಂದರೆ ಊಟ, ಇಲ್ಲ ಅಂದರೆ ಊಟ ಇಲ್ಲ. ಅಂಥ ಟೈಮಲ್ಲಿ ಎಲ್ಲನೂ ಯೋಚನೆ ಮಾಡಬೇಕಾಗುತ್ತೆ. ದೀಪ ಹಚ್ಚೋಕ್ಕಾದ್ರೂ ಎಣ್ಣೆ ಬೇಕಲ್ವಾ, ಎಲ್ಲಿಂದ ತರೋದು ಎಣ್ಣೆ ಅಂತೇಳ್ಬಿಟ್ಟು ಆ ಮಗು ಪಾಪ ಸುಮ್ಮನಾಗುತ್ತೆ. ಅದು ಪೂಜೆ ಮಾಡೋಕ್ಕೆ ಹೋಗಿ ಅರ್ಧ ಬರ್ಧ ಆಯ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೂ ಬೇಜಾರಾಗುತ್ತೆ, ಅವರ ಅಪ್ಪಂಗೂ ಬೇಜಾರಾಗುತ್ತೆ. ಅವರಪ್ಪ ಏನು ಮಾಡ್ತಾನೆ, ವಿಧಿ ಇಲ್ಲ. ಅವರಮ್ಮ ಪಾಪ ಮೂಲೆಯಲ್ಲಿ ಮಲಗಿದ್ದಾಳೆ, ಅವಳಿಗೂ ಖರ್ಚಿಗೆ ದುಡ್ಡಿಲ್ಲ. ಅಂಥ ಸನ್ನಿವೇಶದಲ್ಲಿ ಏನು ಮಾಡೋಕ್ಕಾಗುತ್ತೆ, ದುಡ್ಡಿದ್ರೆ ತಾನೇ ಎಲ್ಲ ಮಾಡ್ಕೊಳ್ಬೋದು, ದುಡ್ಡಿಲ್ಲಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ತಿನ್ನೋಕೆ ಅನ್ನನೇ ಗತಿ ಇಲ್ಲ, ಇಂಥ ಟೈಮಲ್ಲಿ ಏನು ಮಾಡೋದು, ಹೆಂಗೆ ಬದುಕೋದು ನಾವು ಅಂತ ಪಾಪ ಅವರು ಭಾಳ ಯೋಚನೆ ಮಾಡ್ತಾರೆ. ಈ ಕಡೆ ಮಠದಲ್ಲಿ ಗುರುಗಳು ಏನು ಮಾಡ್ತಾರೆ ಅಂದರೆ, ಅಪ್ಪ ಬಂದು ಜೋರು ಮಾಡಿಬಿಡ್ತಾನ. ಅಲ್ಲಿ ಜೋರು ಮಾಡಿ ಬಂದು ಆ ದೀಪ ಹಚ್ಚಿರುತ್ತೆ, 2 ದೀಪ ಹಚ್ಕೊಂಡಿರುತ್ತೆ ಮಗು, ಆ 2 ದೀಪನೂ ತುಂಬಿಸ್ಬಿಡ್ತಾನೆ. ದೀಪ ಹಚ್ಚಿ ಭಕ್ತಿಯಿಂದ ಕೈ ಮುಗಿತಾ ಇರುತ್ತೆ. ದೇವರೇ, ನಮಗೆ ಎಲ್ಲ ಕಷ್ಟನೂ ನೀಗಿಸ್ಬಿಟ್ಟು ಒಳ್ಳೇದು ಮಾಡಪ್ಪ ದೇವರೇ, ನಮ್ಮ ಅಮ್ಮನ ಹುಷಾರು ಮಾಡು, ನಮ್ಮ ಅಪ್ಪಂಗೆ ಒಳ್ಳೆ ಬುದ್ಧಿ ಕೊಡು, ನನ್ನನ್ನು ಒಳ್ಳೆ ಕಡೆ ಇದು ಮಾಡು ಅಂತ ಎಲ್ಲ ಕೇಳ್ಕೊತಾ ಇರುತ್ತೆ. ಇವನಂತೂ ಒಳ್ಳೆ ರೌಡಿ ರಂಗ ಬಂದಂಗೆ ಬಂದುಬಿಡ್ತಾನೆ ಒಳಗಡಿಕೆ. ತಿನ್ನೋಕ್ಕೆ ಅನ್ನನೇ ಗತಿ ಇಲ್ಲ, ದೀಪ ಹಚ್ಕೊಂಡು ಕೂತಿದ್ದಾಳೆ ದೀಪ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಆ ದೀಪನೆಲ್ಲ ಆರಿಸ್ಬಿಡ್ತಾನೆ. 2 ದೀಪನೂ ಆರಿಸಿದಾಗ ಭಾಳ ನೋವು ಮಾಡ್ಕೊಳ್ಳುತ್ತೆ ಹುಡುಗಿ ಪಾಪ. ಅಷ್ಟಿಷ್ಟು ನೋವು ಮಾಡ್ಕೊಳ್ಳಲ್ಲ, ಆದರೂ ಹೋಗಲಿ ಅಂತ ಸುಮ್ಮನಾಗ್ಬಿಡುತ್ತೆ. ಈ ಕಡೆ ಮಠದಲ್ಲಿ ಹಿರಿ ಸ್ವಾಮಿಗಳು ಈ ಗುರು ಸ್ವಾಮಿಗಳಿಗೆ ಬೋಧನೆ ಮಾಡ್ತಾಯಿರ್ತಾರೆ. ಹೇಗೆ ಅಂದರೆ, ನೀವು ನನಗೆ ಭಿಕ್ಷೆ ಬೇಡಿ ತಂದಿದ್ದ ಅಕ್ಕಿಲಿ ಅನ್ನ ಮಾಡಿ ತಿನ್ನಬೇಕು ಅಂತ ಆಸೆ ಇದೆ, ಅದನ್ನು ನಿಮಗೆ ನೆರವೇರ್ಸೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಆವಾಗ ಆ ಗುರುಸ್ವಾಮಿಗಳು ಹೇಳ್ತಾರೆ, ಅಯ್ಯೋ, ನೀವು ಕೇಳೋದು ಇಚ್ಛ, ನಾನು ಮಾಡೋದು ಇಚ್ಛ, ಆಯಿತು ಸ್ವಾಮಿ, ನಾನು ಹೋಗಿ ಎಲ್ಲಾದರೂ ಸರಿ ಭಿಕ್ಷೆ ಬೇಡ್ಕೊಂಡು ತೊಗೊಂಡು ಬರ್ತೀನಿ ಅಂತೇಳಿ ಹೊರಡ್ತಾರೆ. ಹಂಗಂತ ಹೇಳ್ತಾ ಇರ್ತಾರೆ. ಆವಾಗ ಈ ಗುರುಸ್ವಾಮಿಗಳಿಗೆ ಗೊತ್ತಿರುತ್ತೆ ಅದೆಲ್ಲ. ಅವ್ರ ಮನೆಗೆ ಹೋದರೆ ಅವರು ಒಂದು ಇಡೀ ಅಕ್ಕಿ ಹಾಕುವಷ್ಟು ಶಕ್ತಿ ಇಲ್ಲ ಅವ್ರ ಮನೆಯಲ್ಲಿ, ಅವ್ರ ಮನೆಗೆ ಇವ್ರು ಹೋಗ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗ್ಬಿಟ್ಟು, ನೀವು ಭಿಕ್ಷೆ ಬೇಡಿಕೆ ಬಂದ ಅನ್ನದಲ್ಲೇ ನಾನು ಅಕ್ಕಿನಲ್ಲಿ ಅನ್ನ ಮಾಡಿ ಊಟ ಮಾಡಬೇಕು ಅಂತ ಆಸೆ ತುಂಬ ಆಗ್ಬಿಟ್ಟೈತೆ ಗುರುಸ್ವಾಮಿಗಳೇ, ಏನು ಮಾಡಲಿ, ನನಗೆ ಅದು ತಂದ ಮೇಲೇ ನನಗೆ ಊಟ ಮಾಡಿದ ಮೇಲೇ ಹಸಿವೆ ನೀಗೋದು, ಅಲ್ಲಿವರೆಗೆ ನನಗೆ ಹಸಿವಿದೆ, ತಗೊಂಬರೋಕ್ಕಾಗುತ್ತಾ ನಿಮಗೆ ಅಂತ. ಸುಮ್ಮನೆ ತೊಂದರೆ ತಗೋಬೇಡಿ, ಆಗುತ್ತೆ ಅಂದರೆ ಮಾತ್ರ, ಆಗಲ್ಲ ಅಂದರೆ ಬೇಡ ಹೋಗಂತೀವಿ ಅಂತ. ಅಯ್ಯೋ, ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ ಸ್ವಾಮಿ, ಹೋಗಿ ತಗೊಂಡೇ ಬರ್ತೀನಿ, ಭಿಕ್ಷೆ ತಾನೇ ಬೇಡ್ಕೊಂಡೇ ಬರ್ತೀನಿ ಅಂತೇಳಿ
ಆ, ಗುರು ರಾಘವೇಂದ್ರ ಸ್ವಾಮಿ ಹೊರಡ್ತಾರೆ ಅಲ್ಲಿಂದ. ಬೇಡ್ಕೊಂಡು ಬಂದೇ ಬರ್ತೀನಿ ಅಂತ ಹೊರಟಿರ್ತಾರೆ. ಆದರೆ ಇನ್ನೂ ಅವ್ರ ಮನೆಗೆ ಹೋಗಿ ತಲುಪಿರಲ್ಲ. ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಡು ಹೋಗ್ಬೇಕಲ್ವ. ಅವ್ರ ಮನೇಲಂತೂ ಒಂದು ಕಾಳು ಅಕ್ಕಿನೂ ಕೂಡ ಇಲ್ಲ ಇವ್ರಿಗೆ ಹಾಕೋಕ್ಕೆ. ಅದು ಏನು ಮಾಡ್ತಾರೋ ನೋಡಬೇಕು. ಆಮೇಲೆ ಸ್ವಾಮಿಗಳು ಹೇಳಿದಾಗ ಆಗಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ, ಒಪ್ಕೊಂಬಿಡ್ತಾರೆ. ರಾಘವೇಂದ್ರ ಗುರುಗಳು ಒಪ್ಕೊಂಡು, ಆಯಿತು ಸ್ವಾಮಿ, ನಾನು ಭಿಕ್ಷೆ ಬೇಡ್ಕೊಂಬಂದ ಅಕ್ಕಿನಲ್ಲೇ ನಿಮಗೆ ಅನ್ನ ಮಾಡಿ ಬಡಿಸ್ತೀನಿ, ನೀವು ಅಲ್ಲಿವರೆಗೆ ನಿಶ್ಚಿಂತೆಯಾಗಿರಿ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ ಅಂತೇಳಿ. ಈ ಗುರುಸ್ವಾಮಿಗಳಿಗೆ ಗೊತ್ತಿರುತ್ತೆ, ಅದು ಎಲ್ಲದೂ ಗೊತ್ತಿರುತ್ತೆ. ಅವ್ರ ಮನೇಲಿ ಏನೂ ಸಿಗಲ್ಲ ಅನ್ನೋದು ಗೊತ್ತಿರುತ್ತೆ. ಅವ್ರನ್ನ ಮತ್ತೆ ಒಳ್ಳೆ ಮಾಡೋ ಸಿಚುವೇಶನ್ ಇರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರನೇ ಈ ಸ್ವಾಮೀಜಿಗೆ ಅದನ್ನು ಹೇಳಿ ಕಳಿಸ್ತಾ ಇದ್ದಾರೆ ಅನಿಸುತ್ತೆ. ಅಂದರೆ ಇವರು ಹೋಗ್ತಾ ಇರುವಾಗ ಯಾರೇ ಅಂದರೆ ತುಂಬ ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ಎಲ್ಪ್ ಮಾಡ್ಕೊಂಡು ಹೋಗ್ತಾರೆ. ರೋಡಲ್ಲಿ ಹೋಗ್ತಿರುವಾಗೆಲ್ಲ ಯಾರೇ ಸಿಕ್ಕಿದ್ರೂ ನಮಗೆ ತಿನ್ನೋಕ್ಕಿಲ್ಲ ಅಂದರೂ ಓಕೆ, ಕಷ್ಟ ಇದೆ ಅಂದರೂ ಓಕೆ, ಯಾವುದೇ ಒಂದು ನೋವಾಗಿದ್ರೂ ಅದಕ್ಕೆ ಪರಿಹಾರ ನೀಡುವಂಥ ಸ್ವಭಾವ ಈ ರಾಘವೇಂದ್ರ ಸ್ವಾಮಿಗಳಿಗೆ. ಅಂದರೆ ಆ ಥರ ಸ್ವಭಾವ ಇರೋದರಿಂದ ರಾಘವೇಂದ್ರ ಸ್ವಾಮಿಗಳು ಎಲ್ಲೋದ್ರೂ ಎಲ್ಲ ಜನನೂ ಕೈ ಮುಗಿಯೋದು, ಅವ್ರಿಗೆ ಗೌರವ ಕೊಡೋದು ಅದೆಲ್ಲ ಇರುತ್ತೆ. ಭಿಕ್ಷೆ ಬೇಡಕ್ಕೆ ಬಂದರೆ ಅಂದರೆ ಇನ್ನು ಕೇಳಬೇಕಾ? ಅಷ್ಟು ದೊಡ್ಡ ಸ್ವಾಮಿಗಳು ಭಿಕ್ಷೆ ಬೇಡಕ್ಕೆ ಬಂದಾರಲ್ಲ ಅಂಥೇಳಿ ಜನ ಬೇಕಾದರೆ ಎಷ್ಟು ಇದ್ದಿದ್ದು ದವಸ ಧಾನ್ಯ ಎಲ್ಲ ಕೊಡೋವಷ್ಟು ಇದು ಇರುತ್ತೆ ಅವರಿಗೆ. ಆದರೆ ಆ ಕಾಲದಲ್ಲಿ ಬಡಸ್ತಾನ ಇರೋದರಿಂದ ಯಾರ ಮನೇಲೂ ದವಸ ಧಾನ್ಯ ಹೆಚ್ಚೆಚ್ಚಿಗೆ ಇರಲ್ಲ. ತಿನ್ನೋದೇ ಕಷ್ಟ ಮಾಡಿಕೊಂಡು ಅಂಥ ಟೈಮಲ್ಲಿ ಒಬ್ಬರು ತಿಂತಾ ಇರ್ತಾರೆ, ಅದನ್ನು ಇನ್ನೊಬ್ರಿಗೆ ಕೊಡಬೇಕು ಅಂದರೆ ಅವ್ರ ದಿನ ಉಪವಾಸನೇ ಇರಬೇಕಾಗತ್ತೆ. ಅಂಥ ಸಿಚುವೇಶನ್ನು ಆ ಕಾಲದಲ್ಲಿ ಇತ್ತು. ಆದ್ದರಿಂದ ಸ್ವಾಮಿಗಳು, ಹಿರಿ ಸ್ವಾಮಿಗಳು ಈ ಕಿರಿ ಸ್ವಾಮಿಗಳಿಗೆ ಆ ಥರ ಹೇಳಿರ್ತಾರೆ, ತಂದು ಮಾಡಿಕೊಡ್ಲೇಬೇಕು ಅಂತ. ಇವರು ಪಾಪ ಯೋಚನೆ ಮಾಡಿರಲ್ಲ, ಎದ್ದೋಗ್ಬಿಡ್ತಾರೆ, ಆಯಿತು ತೊಗೊಂಡು ಬರ್ತೀನಿ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.